ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಇವತ್ತಿನ ವ್ಲಾಗ್ ಬಂದು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ, ಒಂದು ಮೆಮೊರೇಬಲ್ ವ್ಲಾಗ್ ಆಗಿರುತ್ತೆ. ಬನ್ನಿ ಕಂಟಿನ್ಯೂ ಆಗುತ್ತೆ, ನೋಡೋಣ. ನಾವೀಗ ಇದ್ದೀವಿ ರಾಮದೇವ್ರ ಬೆಟ್ಟದಲ್ಲಿ. ಸೊ ನನ್ನ ಜೊತೆ ಒಂದು ಪುಟಾಣಿ ಗ್ಯಾಂಗ್ ಕೂಡ ಬಂದಿದೆ. ಕೆಲವ್ರಿಗೆ ವೀಡಿಯೋದಲ್ಲಿ ಕಳಿಸ್ಕೊಳಕ್ಕೆ ಇಷ್ಟ, ಇನ್ನು ಕೆಲವ್ರಿಗೆ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದೂರದಿಂದನೇ ಅವ್ರ ಫೇಸ್ನ ತೋರಿಸೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ಆ್ಯಂಡ್ ಇಲ್ಲಿಂದ ರಾಮದೇವ್ರ ಪಾದದವರೆಗೂ ನಾವು ಆಟೋದಲ್ಲೇ ಬಂದಿದ್ದು. ಒಬ್ಬರಿಗೆ 30 ರೂಪೀಸು ಲಗೇಜ್ ಆಟೋ ಬರುತ್ತಲ್ಲ, ಸೊ ಅದರಲ್ಲಿ. ಆಮೇಲೆ ನಾನು ಅಂದ್ಕೊಂಡೆ 210 ಆಗಿತ್ತು, ಈಸಿಯಾಗಿ ನಾವು ಕಾರಲ್ಲೇ ಬರ್ಬೋದಿತ್ತು ಅಂತ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಗ್ಯಾಂಗ್ ಜೊತೆ ಬರ್ತಾಯಿದ್ದೀವಿ ಅಂತ ಅಂದಮೇಲೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಓಕೆ ಎಂದು ನಾನು ನನ್ನ ಸಿಸ್ಟರ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಈಗ ಜಾಮ್ ಆಗಿದೆ ಮೇಲ್ಗಡೆ. ನನ್ನ ಔಟ್ಫಿಟ್ ಇದು ಆ್ಯಕ್ಚುಲಿ ಎಲ್ಲಿ ತೊಗೊಂಡಿದ್ದು ಅಂದರೆ ಹೇಳ್ತೀನಿ ಎಲ್ಲಿ ಅಂತ, ಸರ್ಪ್ರೈಸ್ ಆಗಿರಲಿ. ತುಂಬ ಜನ ನೋಡಿರ್ತೀರ ಅನ್ಕೋತೀನಿ ಈ ಡ್ರೆಸ್ಸನ್ನು. ಸೊ ಓಕೆ, ಈಗ ಫುಲ್ ಗಾಡಿ ಎಲ್ಲ ಜಾಮ್ ಆಗ್ತಿದೆ. ಸೊ ಹಂಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ರು. ಲಗೇಜ್ ಆಟೋ ಅಲ್ವಾ, ಸೊ ಅದು ಹಿಂದೆ ಇದು ಅಪ್ಪಿದೆಯಲ್ವಾ, ಸೊ ಹಂಗಾಗಿ ಸೇಫ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಅಂಕಲ್ ಅಲ್ಲೇ ಸ್ಟಾಪ್ ಮಾಡಿದ್ರು. ನಾವು ಅಲ್ಲಿಂದ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಗೆ ಬಂದು ಅದು ಎಷ್ಟು ವರ್ಷ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ. ತುಂಬ ಇಯರ್ಸ್ ಆದಮೇಲೆ ನಾವು ಇಲ್ಲಿಗೆ ಬಂದಿರೋದು. ಅದರಲ್ಲೂ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಒಂಥರ ಖುಷಿನೇ ಬೇರೆ ಅಲ್ವಾ. ರಾಮದೇವ್ರ ಬೆಟ್ಟಕ್ಕೆ ಆ್ಯಕ್ಚುಲಿ ನಾವು ಬಂದಿರೋದು ಕೊನೆ ಶನಿವಾರ. ಸೊ ಈ ಕೊನೆ ಶನಿವಾರದಲ್ಲಿ ತುಂಬ ಕ್ರೌಡ್ ಇರುತ್ತೆ ಅಂತ ಗೊತ್ತು, ಬಟ್ ಆದ್ರೂ ನಾವು ಬೇಗನೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿತ್ತು. ತುಂಬ ಜನ ಜಾಸ್ತಿ ಯಾರೂ ಇರಲಿಲ್ಲ. ಅದಾದಮೇಲೆ ಆಫ್ಟರ್ನೂನ್ ಜನಗಳು ಜಾಸ್ತಿ ಆದರು. ಏಕೆಂತಂದರೆ ಬಿಸಿಲಿರುತ್ತಲ್ವ, ಸೊ ಬೆಟ್ಟ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟಾಗೆ ಬಂದರು ಅಂತ ಅನ್ಕೋತೀನಿ. ಆವಾಗ ಏನಂತಾರೆ, ಮಳೆ ಬರೋ ಥರ ಇತ್ತು, ಅಷ್ಟು ಬಿಸಿಲಿರಲಿಲ್ಲ. ಆಮೇಲೆ ಸ್ವಲ್ಪ ಬಿಸಿಲು ಬರೋದು, ಆಮೇಲೆ ತಂಪಾಗೋದು, ಈ ರೀತಿ ಆಗ್ತಾಯಿತ್ತು. ಹಾಯ್ ಮಾಡಿ. ಅಲ್ಲಿ ಸ್ವಲ್ಪ ಜನ ಫೋಟೋಸ್ ತೊಗೋತಾ ಇದ್ದಾರೆ. ಇವಾಗ ನಾವಿಲ್ಲಿ ಫೋಟೋಸ್ ಕ್ಲಿಕ್ ಮಾಡಬೇಕು. ಎಸ್, ಹೇಳಿ ಫ್ಯಾಮಿಲಿ ಜೊತೆ ಬರೋದಕ್ಕೂ ಫ್ರೆಂಡ್ಸ್ ಜೊತೆ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು ನನ್ನ ಸಿಸ್ಟರು. ಆ್ಯಕ್ಚುಲಿ ಅವಳು ಫ್ಯಾಮಿಲಿ ಬಿಟ್ಟರೆ ಫ್ರೆಂಡ್ಸ್ ಜೊತೆ ಹೋಗೋದು ಸ್ವಲ್ಪ ಕಮ್ಮಿ, ಬಟ್ ಆದರೂ ಅವಳು ಫ್ರೆಂಡ್ಸ್ ಜೊತೆ ಬಂದಿದ್ದಾಳೆ ಅಲ್ಲ ಅನ್ನೋದೇ ಒಂದು ಖುಷಿ. ಆ ಥರ ಟೈಮ್ ಕೊಡ್ತಿದ್ರೆ ನಮಗೂ ಒಂದು ಪರ್ಸ್ನಲ್ ಟೈಮ್ ಕೊಟ್ಟಂಗೆ ಆಗುತ್ತೆ. ಸೊ ಸುಸ್ತಾಗಿ ನಾವೆಲ್ಲ ಕೂತಿದ್ದೀವಿ. ಇವಾಗ ನಾವು 3 ಜನ ಕೂತಿದ್ದೀವಿ. ಹೊಸ್ಕೊಡ್ತಾಳ ಹಳ್ಳ ತೋರಿಸಲ್ಲ ಅವ್ರು ಬೇವ್ತಾಗ್ಬಿಟ್ಟು. ಅದೊಂದು ಮೆಟ್ಲತ್ಬೇಕು ಅಷ್ಟೇ. ಅದಾದಮೇಲೆ ಮಾಮೂಲಿ ಅದು ನಾರ್ಮಲಾಗಿ ಹತ್ಬಿಡ್ಬೋದು ಬೇಗ. ಇಲ್ಲಿಂದ ಸ್ಟಾರ್ಟಿಂದ ಎಂಡ್ವರೆಗೂ ಮೆಟ್ಲತ್ತದ ಕಷ್ಟ ನಮಗೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ, ಇಲ್ಲಿ ದೇವಸ್ಥಾನ ಕಾಣಿಸಿದೆಯಲ್ವಾ, ಆಂಜನೇಯನ ದೇವಸ್ಥಾನ. ಸ್ಟಾರ್ಟಿಂಗ್ ಮೆಟ್ಲಿಂದ ಹಿಡಿದು ಚೇತುನನ್ನು, ಅಂದರೆ ನಾನು ಲವ್ ಮಾಡ್ಬೇಕಾದ್ರೆ ಚೇತುನನ್ನು ಈ ಆಂಜನೇಯನ ದೇವಸ್ಥಾನದವರೆಗೂ ಮೆಟ್ಟನ್ನು ಎತ್ಕೊಂಡು ಬಂದಿದ್ರು ನನ್ನನ್ನು. ಸೊ ಈ ಮುಂಗಾರು ಮಳೆಯಲ್ಲಿ ಗಣೇಶ್ ಪೂಜಾಗಂತೇನು ಹೇಗೆ ಎತ್ಕೊಂಡು ಬರ್ತಾರೋ ಅದೇ ರೀತಿ ನನಗಂತೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವಾಗ. ಆ್ಯಂಡ್ ಇದು ಬಂದು ಸೀತಾಕೊಳ ಅಂತ ಹೇಳ್ತಾರೆ. ಆ್ಯಂಡ್ ಏನು ಅಂತ ಅಂದರೆ, ಆವಾಗ ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ, ಇವಾಗ ವೆಯ್ಟ್ ಜಾಸ್ತಿ ಆಗಿದ್ದೀನಲ್ಲ. ನಾನು ಹತ್ತೋದೇ ಕಷ್ಟ ಆಗ್ತಿದ್ದೆ, ಬಟ್ ಅವಾಗ ಅವರು ಹಿಂಗಪ್ಪ ಎತ್ಕೊಂಡು ಬಂದರು ಅಂತ ನನ್ನ ತಂಗಿ ಜೊತೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಇಲ್ಲಿ ತೇರು ಬರ್ತಿದೆ ನೋಡಿ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಕೆಲವ್ರು ಯಾರ್ಯಾರು ಬಂದಿಲ್ಲ ಅವರು. ಆ್ಯಕ್ಚುಲಿ ಇದು ಬರೋ ಮೂಮೆಂಟ್ ಇರಲಿಲ್ಲ, ಬಟ್ ಆದರೂ ನನ್ನ ಸಿಸ್ಟರ್ ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ಬಾ ಅಕ್ಕ ಅಂತ ಕರೆದ್ಲು. ಹಾಗಾಗಿ ನಾನು ಕೂಡ ಬಂದೆ. ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ದೇವ್ರ ಪ್ರಸಾದ ಕೂಡ ತಿಂತಾಯಿದ್ದೀವಿ. ಇಲ್ಲಿ ವ್ಯೂ ನೋಡ್ತಿದ್ರೆ ಏನೋ ಒಂಥರ ಖುಷಿ. ಹೇಳ್ತಿಲ್ವಾ, ನಾನು ಆವಾಗ ಕಾಲೇಜ್ ಡೇಸಲ್ಲಿ ಹೋಗಿದ್ದ ಮೆಮೊರೀಸೇ ತುಂಬ ಇದೆ ಇಲ್ಲಿ, ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ಚೇತು ಜೊತೆ. ಆ್ಯಂಡ್ ಇಲ್ಲಿ ಇದು ಲಾಸ್ಟ್ನೇ
ಶ್ರಾವಣ ಆಗಿರೋದ್ರಿಂದ ಕ್ರೌಡು ಕೂಡ ಆಮೇಲೆ ಜಾಸ್ತಿ ಆದರು. ಸೊ ಇದಾದಮೇಲೆ ನಾನು ಜಾಸ್ತಿ ವ್ಲಾಗ್ ಕೂಡ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ. ಇವಾಗ ನನ್ನ ವಾಯ್ಸ್ನ ನೀವು ಕೇಳ್ತಿರ್ಬೋದು, ನನಗೆ ಹುಷಾರಿಲ್ಲ ಆ ರೀತಿಯಾಗಿದೆ ಇವಾಗ. ಇದು ಮೇಲ್ಗಡೆ ಟಾಪ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಸ್ಟೆಪ್ಸ್ ಇರೋದು, ಅಲ್ಲಿಂದ ಹತ್ಕೊಂಡು ಬಂದು ನೋಡಿದ್ರೆ ಈ ರೀತಿ ವ್ಯೂ ಕಾಣುತ್ತೆ. ಇಡೀ ರಾಮನಗರ ಫುಲ್ ಕಾಣಿಸುತ್ತೆ. ಎಷ್ಟು ಗಾಳಿ ಇದೆ ಅಂದರೆ, ನಾನು PUC ಇದ್ದಾಗ ಬಂದಿದ್ದು, ಎಷ್ಟು ಹತ್ತತ್ರ ಒಂದು 12 to 13 ಇಯರ್ಸ್ ಆಗಿದೆ. ಅದಾದ್ಮೇಲೆ ಬಂದಿರೋದು ಇಲ್ಲಿಗೆ. ಇವಾಗೇನು ತೊಂದರೆ ಇರಲ್ಲ, ಇವಾಗೇನಾಗಲ್ಲ. ಗಾಳಿ ಬೀಸ್ತದೆ. ಹೆಂಗೆ ಅನಿಸ್ತೈತೆ ಬಂದು ಫೀಲು? ಸುಸ್ತಾಯ್ತೈತೆ, ಸ್ವಲ್ಪ ಊಟ ಮಾಡಿರೋದಕ್ಕೆ. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಇಲ್ಲಿ ಬಂದು ಪ್ರಸಾದನೇ ಟಿಫನ್ ಆಗ್ತಿದ್ವಿ. ಎಲ್ಲಿ ನನ್ನ ತಮ್ಮ ಒಬ್ಬ ಬಂದಿದ್ದಾನೆ. ಎಲ್ಲೋದ? ಆ ಕಡೆ ಎಲ್ಲ ಹೋಗಿರ್ಬೇಕು. ಬಟ್ ಟೋಟಲ್ ಸ್ಟೆಪ್ಸು ಅಂದರೆ ಮೆಟ್ಲು ಬಂದು 400 ಸಮಥಿಂಗ್ ಏನೋ ಇದೆ ಅನ್ಕೋತೀನಿ ಸ್ಟೆಪ್ಸು. ಸೊ ಅದಷ್ಟನ್ನು ಹತ್ತು ಬಂದು ನಮಗೆ ಈಗ ಕಾಲು ನೋವು, ತುಂಬ ಪೇಯ್ನ್ ಇದೆ. ಮೊದಲು ನಾನು ಹಾಗೆಲ್ಲ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಇವಾಗ ಅಷ್ಟು ಪೇಯ್ನ್ ಇದೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೊಂದು ಬೇಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.